ಗುಡ್ ಮಾರ್ನಿಂಗ್ ಆಲ್. ಸೊ ಇವತ್ತು ಫ್ರೈಡೇ ಮಾರ್ನಿಂಗ್, ಕಾಲೇಜಿಗೆ ಲೇಟ್ ಆಗಿದೆ, ಮಕ್ಕಳು ಮನೆಯಲ್ಲಿದ್ದಾರೆ. ಬಾಂಬೆ ಸಾಗು ಮಾಡ್ತಾಯಿದ್ದೀನಿ. ಸ್ವಲ್ಪ ಇಡ್ಲಿ ಹಿಟ್ಟು ಮಿಕ್ಕಿತ್ತು ನೋಡಿ. ಇಲ್ಲಿ ಕುಕ್ಕರ್ಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಸ್ವಲ್ಪ ಟೈಮ್ ಆಗಿದ್ದರಿಂದ ಎಲ್ಲ ಒಟ್ಟಿಗೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದು ಬಾಂಬೆ ಸಾಗು ಆಗಿರೋದ್ರಿಂದ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ ಅಂತ ಸ್ಟೀಲ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಮಗಳು ವಿಡಿಯೋ ಮಾಡಿಕೊಡ್ತಿದ್ದಾಳೆ ನೋಡಿ. ಸ್ವಲ್ಪ ಫ್ರೈ ಆಯಿತು, ಅರಿಶಿನ ಹಾಕಿದ್ದೀನಿ ಆವಾಗಲೇ ಹೇಳ್ದಂಗೆ. ಮಿಕ್ಸ್ ಮಾಡ್ತೀನಿ. ಇದು ಸ್ವಲ್ಪ ಒಗ್ಗರಣೆ ಆಗೋದ್ರೊಳಗಡೆ ಇಲ್ಲಿ ಕಡ್ಲೆಟ್ ತೊಗೊಂಡಿದ್ದೀನಿ. ಬಾಂಬೆ ಸಾಗು ಆಗಿರೋದ್ರಿಂದ ಕಡ್ಲೆಟ್ ಹಾಕಲೇಬೇಕು. ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು 2 ಸ್ಪೂನ್ ತೊಗೊಂಡು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಗಂಟುಗಳು ಇಲ್ದಂಗೆ, ಲಮ್ಸ್ ಇಲ್ದಂಗೆ ಅದನ್ನು ಸ್ವಲ್ಪ ಸ್ಲರಿ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟಿದೆ, ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆಲೂಗಡ್ಡೆ ಜೊತೆ ಹಸಿ ಬಟಾಣಿ ಬೇಯಿಸಿದ್ದೆ. ಆಲೂಗಡ್ಡೆ ಸ್ವಲ್ಪ ತಣ್ಣಗಾದ್ಮೇಲೆ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ, ಬಟಾಣಿ ಹಾಕಿದ್ದೀನಿ. ಡೈರೆಕ್ಟಾಗಿ ಕುಕ್ಕರ್ಗೆ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಿದ್ದೀನಿ. ಇದ್ರ ಜೊತೆ ನಾನು ಮಿಕ್ಸ್ ಮಾಡ್ಕೊಂಡಿರೋಂತಹ ಏನು ಕಡ್ಲೆಟ್ ಸ್ಲರಿ ಇತ್ತಲ್ಲ ಅದನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ನೀರು ನೋಡ್ಕೋಬೇಕು. ನಾವು ಎಷ್ಟು ಕಡ್ಲೆಟ್ ಹಾಕಿದ್ದೀವಿ, ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ, ಪೊಟ್ಯಾಟೊ ಎಷ್ಟು ಹಾಕಿದ್ದೀವಿ ಅಂತ. ಸ್ವಲ್ಪ ಸಕ್ಕರೆ ಆವಾಗಲೇ ಹೇಳ್ದಂಗೆ ತಳ ಹಿಡಿದ್ಬಿಡುತ್ತೆ, ಆವಾಗ ಮಿಕ್ಸ್ ಮಾಡ್ತಿರಬೇಕು. ನಾನು ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿದ ನೀರನ್ನೇ ಹಾಕಿ ಮಿಕ್ಸ್ ಮಾಡಿ ಅವಾಗವಾಗ ಕೈಯಾಡ್ತಿರ್ಬೇಕು. ಮಗಳಿಗೆ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ, ಬಂದೆ, ಇವಾಗ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಬಾಂಬೆ ಸಾಗು ತುಂಬ ಚೆನ್ನಾಗಿರುತ್ತೆ. ಇವಾಗ ದೋಸೆ ಹಾಕಬೇಕು. ಎಷ್ಟು ಟೆಂಪ್ಟಿಂಗಾಗಿ ಕಾಣ್ತಿದೆ ನೋಡಿ. ಮೊನ್ನೆ ಮಾಡಿದ್ದು ಇಡ್ಲಿ ಹಿಟ್ಟಿತ್ತು, ಅದರಲ್ಲಿ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ಕ್ರಿಸ್ಪಿಯಾಗಿ ಬರೋಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಬಿಕಾಸ್ ಸ್ವಲ್ಪ ಉದ್ದಿನಬೇಳೆ, ಅನ್ನ ಹಾಕಿರ್ತೀವಲ್ಲ, ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ಚಿಟಕಿ ಸೋಡಾ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಗಳಿಟ್ಟಿದ್ದಾಳೆ, ದೊಡ್ಡ ಮಗಳು. ಈಗ ನೋಡಿ ರೆಡಿಯಾಗಿದೆ. ಈಗ ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ದೋಸೆ ಹಾಕ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬಂತು. ಮಗಳಿಗೆ ತಿಂಡಿ ಹಾಕ್ಕೊಡ್ತಿದ್ದೀನಿ. ನಾನು ಮನೇಲಿರ್ತಾರಲ್ವ, ತಿಂಡಿ ಹಾಕ್ಕೊಟ್ಟು ತಿಂದಮೇಲೆ ನಾನು ಹೋಗೋದು, ಇಲ್ಲಾಂದರೆ ಅವ್ರು ಲೇಟ್ ಮಾಡ್ತಾರೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕಾಸ್ಟ್ ಐರನ್ನು, ಲೆಸ್ ಆಯಿಲು. ಈಗ ಮಗಳಿಗೆ ತಿಂಡಿ ಹಾಕ್ಕೊಡ್ತೀನಿ, ದೋಸೆ ಹುಯ್ತಾಯಿದ್ದೀನಿ. ಮಗಳಿಗೆ ಬಿಸಿ ಬಿಸಿ ಬಾಂಬೆ ಸಾಗು ಹಾಕ್ಕೊಡ್ತಿದ್ದೀನಿ. ನಾವು ಯಾವಾಗಲೂ ಅಷ್ಟೇ ಒಂದು ಫ್ರೂಟ್ ಅಥವಾ 2 ಇದ್ದೇ ಇರುತ್ತೆ. ಇವತ್ತು ಪಪ್ಪಾಯ ಮತ್ತು ಗೋವಾ ಇಟ್ಟಿದ್ದೀನಿ. ಈಗ ನನ್ನ ಚಿಕ್ಕ ಮಗಳು ಫ್ರೆಶ್ ಆಗಿ ಬಂದಿದ್ದಾಳೆ, ಅವಳು ಟೇಸ್ಟ್ ನೋಡ್ತಾಳೆ. ಶಿ ಲೈಕ್ಸ್ ದೋಸೆ ವೆರಿ ಮಚ್ ನೋಡಿ. ತುಂಬ ಚೆನ್ನಾಗಿದೆ ಅಂತಿದ್ದಾಳೆ. ಥ್ಯಾಂಕ್ ಯು, ಬಾಯ್.